ಲ್ಯಾಬ್ ಪ್ರೋಗ್ರಾಮು, ಆನಿಮೇಷನು ಮತ್ತೆ ಕಂಟೆಂಟ್ನ ಅಪೆಂಡ್ ಮಾಡೋದು. ಈಗ ಫಸ್ಟ್ ಇಲ್ಲಿ jQuery ಅಪೆಂಡ್ ಅಂಡ್ ಆನಿಮೇಟ್ ಎಕ್ಸಾಂಪಲ್ ಅಂತ ಈ ತರ ಹೆಡ್ಡಿಂಗ್ ಬರಬೇಕು. ಅದಕ್ಕೆ H1 ಟ್ಯಾಗ್ ಯೂಸ್ ಮಾಡ್ಬೇಕು. H1 ಟ್ಯಾಗ್ ಯೂಸ್ ಮಾಡಿದ್ರೆ ಸ್ವಲ್ಪ ದೊಡ್ಡದು ಬರುತ್ತೆ. ಆಮೇಲೆ ಪ್ಯಾರಾಗ್ರಾಫ್ ತರೋ ಈ ಟ್ಯಾಗ್ ತಗೊಂಡು ಮೈ ಪ್ಯಾರಾ ಅಂತ ದಿಸ್ ಇಸ್ ಮೈ ಪ್ಯಾರಾಗ್ರಾಫ್ ಅಂತ ಬರುತ್ತೆ. ಇಲ್ಲಿ ಒಂದು ತರ ಇದು. ಆಮೇಲೆ ಮೈ ಲೀಸ್ಟ್ ಐಡಿ ಅಂತಾನೆ ತಗೋಬೇಕು ಇವನು. ಮೈ ಲೀಸ್ಟ್ ಅಂದ್ರೆ ಲೀಸ್ಟ್ ಅಂದ್ರೇನೆ ಲೀಸ್ಟ್ ವೈಸ್ ಇರ್ತದಲ್ಲ ಆ ತರ. ಅದಕ್ಕೆ ಐಟಮ್ 1 ಐಟಮ್ 2 ಎರಡು ಲೀಸ್ಟ್ LI ಟ್ಯಾಗ್ ಯೂಸ್ ಮಾಡ್ಕೊಂಡು ಎರಡು ಲೀಸ್ಟ್ ಐಟಮ್ ಅಂತೇಳಿ ಎರಡು ಇನ್ಸರ್ಟ್ ಮಾಡಿ. ಅದಾದ್ಮೇಲೆ ಆನಿಮೇಟ್ ಡಿವ್, ಇಲ್ಲಿ ಬರೀ ಡಿವ್ ಐಡಿ ಆನಿಮೇಟ್ ಡಿವ್ ಅಂತ ಬರಿತೀವಿ. ಇದು ಬರೆಯೋದು ಇದಕ್ಕೆ ಇದು ಸರ್ಕಲ್ ನಾವಲ್ಲಿ CSS ಕೊಡ್ಬೇಕಂದ್ರೆ ಫಸ್ಟ್ ಇದು ಬರಿಬೇಕು ಆನಿಮೇಟ್ ಡಿವ್ ಅಂತ ಐಡಿ ಕ್ರಿಯೇಟ್ ಮಾಡ್ಬೇಕು. ಆಮೇಲೆ ಬಟನ್, ಇವೆರಡು ಬಟನ್ ಬರ್ಬೇಕಂದ್ರೆ ಎರಡು ಬಟನ್ ಇಲ್ಲಿ ಬರಿಬೇಕು. ಫಸ್ಟ್ ಐಡಿ ಅಪೆಂಡ್ ಬಟನ್, ಅದಕ್ಕೆ ಏನಂತ ಹೆಸರು ಕೊಟ್ಟಿವಿ, ಅಪೆಂಡ್ ಬಾಕ್ಸ್ ಅಂತ ಕೊಟ್ಟಿವಿ. ಆನಿಮೇಟ್ ಬಟನ್ ಆನಿಮೇಟ್ ಬಾಕ್ಸ್ ಅಂತ ಕೊಟ್ಟಿವಿ. ಅದೇ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗಿರೋದು. ನೆಕ್ಸ್ಟ್ jQuery ಅನ್ನೋದು ಅವರೇ ಕೊಡ್ತಾರೆ ಫೈಲ್, ಅವ್ರು ಕೊಟ್ಟಿಲ್ಲ ಅವರೇ ಕೊಡ್ತಾರೆ ಕಾಲೇಜ್ ಅವರು. ನೆಕ್ಸ್ಟ್ ಸ್ಕ್ರಿಪ್ಟ್ ಅಂದ್ರೆ ಇದೆಲ್ಲ ಆನಿಮೇಷನ್ ಅಪೆಂಡ್ ಆಗೋದು ಅದೆಲ್ಲ ಬರೀ ಇಷ್ಟೊತ್ತು ನೋಡೋದು HTML ಕಂಟೆಂಟ್ ಅಂತದೆಲ್ಲ ಡಿಸ್ಪ್ಲೇ ಆಗಬೇಕು. CSS ಕಲರು ಫಾಂಟ್ ಸೈಜ್ ಸ್ಟೈಲ್ ಅದೆಲ್ಲ ಇದು ಮಾಡಕ್. ಸ್ಕ್ರಿಪ್ಟ್ ಅನ್ನೋದು ಏನಾದ್ರೂ ಅದರಲ್ಲಿ ವರ್ಕ್ ಆಗಕ. ಇವಾಗ ಆನಿಮೇಷನ್ ಅಪೆಂಡ್ ಆಗ್ಬೇಕಂದ್ರೆ ಅದಕ್ಕೆಲ್ಲ ಸ್ಕ್ರಿಪ್ಟ್ ಬರೀಲೇಬೇಕು. ಫಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಡಾಟ್ ರೆಡಿ ಫಂಕ್ಷನ್, ಫಸ್ಟ್ ಇಲ್ಲಿಂದ ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗೋದು. ಫಸ್ಟ್ ಯಾವುದು ಅಪೆಂಡ್ ಬಟನ್ ಒತ್ತಿದಾಗ ಅಪೆಂಡ್ ಬಟನ್ ಕ್ಲಿಕ್ ಫಂಕ್ಷನ್ ಅಂದ್ರೆ ಅಪೆಂಡ್ ಬಟನ್ ನ ಕ್ಲಿಕ್ ಮಾಡಿದಾಗ ಏನಾಗ್ಬೇಕಂದ್ರೆ ಮೈ ಪ್ಯಾರಾ IDS ಅಲ್ಲ ಐಡಿ ಅಂತ ಕೊಟ್ಟಿದ್ದಕ್ಕೆ ನಾವು ಹ್ಯಾಶ್ ಯೂಸ್ ಮಾಡಿ ಬರಿಬೇಕು. ಫಸ್ಟ್ ಮೈ ಪ್ಯಾರಾಕ ಏನ್ ಆಡ್ ಆಗ್ಬೇಕು, ಮೋರ್ ಟೆಕ್ಸ್ಟ್ ಆಡೆಡ್ ಅಂತ ಬರ್ಬೇಕು ನೋಡಿ. ಈ ತರ ಮೋರ್ ಟೆಕ್ಸ್ಟ್ ಆಡೆಡ್ ಅಂತ ಬಂತು. ಮತ್ತೆ ಮೈ ಲಿಸ್ಟ್ಗೆ ನ್ಯೂಲಿ ಆಡೆಡ್ ಐಟಮ್ ಅಂತ ಬರಬೇಕು. ನ್ಯೂಲಿ ಆಡೆಡ್ ಐಟಮ್ ಅಂತ ಬಂತು. ನೆಕ್ಸ್ಟ್ ಆನಿಮೇಟ್ ಬಟನ್ ನ ಕ್ಲಿಕ್ ಮಾಡಿದಾಗ ಅದು ಆನಿಮೇಟ್ ಡಿವ್ ಅದು ಏನಾಗಬೇಕು ಅಂತ ಇಲ್ಲಿ ಬರ್ದಿರೋದು. ಅದರದ್ದು ಫಂಕ್ಷನ್ ಎಲ್ಲ ಯಾವ ತರ ವರ್ಕ್ ಆಗಬೇಕು ಅಂತ. ಇದು ಲೆಫ್ಟಿಗೆ ಹೋಗ್ಬೇಕು. ಮತ್ತೆ ಫಸ್ಟ್ ಹೈಟ್ ಬಿಡ್ತು CSS ಅಲ್ಲಿ ಏನು ಕೊಟ್ಟಿರ್ತೀರ ಅದಕ್ಕಿಂತ ಇಲ್ಲಿ ಜಾಸ್ತಿ ಕೊಡಬೇಕು. ಹೈಟ್ ಬಿಡ್ತು ಮತ್ತೆ ಬಾರ್ಡರ್ ರೇಡಿಯಸ್ 90,000 ಫಂಕ್ಷನ್. ಇದು CSS ಅಂದ್ರೆ ಇದು ಚೇಂಜ್ ಆದಾಗ ಆನಿಮೇಟ್ ಆದಾಗ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಬೇಕು ಅಂತ ಅಂದಿದ್ದಕ್ಕೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಆರೆಂಜ್. ಈ ತರ ಫಂಕ್ಷನ್ ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಬರಿಬೇಕಾದ್ರೆ ಈ ತರ ಬರ್ಕೋಬಹುದು. CSS ಫಸ್ಟ್ ಬಾಡಿ ಫಾಂಟ್ ಫ್ಯಾಮಿಲಿ ಏರಿಯಲ್ ಸನ್ ಸೆರಿಫ್. ಇದು ಟೆಕ್ಸ್ಟ್ ಅಲೈನ್ ಸೆಂಟರ್ ತೆಗೆದ್ರೆ ಏನಾಗುತ್ತೆ ಈ ತರ ಅಕಸ್ಮಾತ್ ಆಗಿದ್ರೆ ಎಲ್ಲ ಸೆಂಟರ್ ಇರ್ತದೆ. ಮಾರ್ಜಿನ್ ಪ್ಯಾಡಿಂಗ್ ಅಂತ ಅಂದ್ರೆ ಈ ತರ ಸುತ್ತ ಏನೇ ಇರಲಿ ಅದ್ರ ಸುತ್ತ ಜಾಗ ಬಿಡೋದಕ್ಕೆ ಈ ತರ. ಇದು ಒಳಗಡೆ P,UL ಅಂದ್ರೆ ಪ್ಯಾರಾಗ್ರಾಫ್ ಇಂದು ಈ ಪ್ಯಾರಾಗ್ರಾಫ್ಗೆ ಇಲ್ಲಿ UL ಅಂತಂದ್ರೆ UL ಒಳಗಡೆ ಬರೆದಿರೋದು ಲೀಸ್ಟ್ಗಳು. ಇದಕ್ಕೆ ಟೆಕ್ಸ್ಟ್ ಅಲೈನ್ ಲೆಫ್ಟ್ ಅಂತ ಕೊಟ್ಟಿವಿ ಅದಕ್ಕೆ ಇವು ಲೆಫ್ಟಿಗೆ ಅದಾವ. ಮತ್ತೆ ಫಾಂಟ್ ಸ್ಟೈಲ್ ಇಟಾಲಿಕ್, ಅಕಸ್ಮಾತ್ ಫಾಂಟ್ ಸ್ಟೈಲ್ ತೆಗಿ ನಾರ್ಮಲ್ ಇಟಾಲಿಕ್. ಆನಿಮೇಟ್ ಡಿವ್ ಅಕಸ್ಮಾತ್ ಇದು ಆನಿಮೇಟ್ ಡಿವ್ ಅನ್ನೋ ಫಂಕ್ಷನ್ ತೆಗೆದ್ರೆ ಏನಾಗುತ್ತೆ ಕಾಣೋದಿಲ್ಲ. ಅದು ಕ್ರಿಯೇಟ್ ಆಗಿರೋದೇ ಈ CSS ಇಂದ. ಫಸ್ಟ್ ಹೈಟ್ ಹೈಟ್ 100, ವಿಡ್ತ್ ಇಲ್ಲಿ 100 ಕೊಟ್ಟಿದ್ದೀವಿ, ಅಲ್ಲಿ 150 ಅಂತ ಕೊಟ್ಟಿವಿ. ಬ್ಯಾಕ್ ಗ್ರೌಂಡ್ ಕಲರ್ ಬಾರ್ಡರ್ ರೇಡಿಯಸ್ ಬ್ಯಾಕ್ ಗ್ರೌಂಡ್ ಕಲರ್ ಅಂದ್ರೆ ಇಲ್ಲಿ ಕಾಣೋದೇ ಬ್ಯಾಕ್ ಗ್ರೌಂಡ್ ಕಲರ್. ಮತ್ತೆ ಮಾರ್ಜಿನ್ ಇದ್ರ ಸುತ್ತ ಮಾರ್ಜಿನ್ ತೆಗೆದು ನೋಡ್ರಿ ಬಂತು ಸೇಮ್ ಸ್ವಲ್ಪ ಇದಾಯ್ತು. ಪೊಸಿಷನ್ ರಿಲೇಟಿವ್ ಅನ್ನೋದು ಇಲ್ಲಿ ಆಮೇಲೆ ಹೇಳ್ತೀನಿ ನೋಡಿ. ಅದಕ್ಕಿಂತ ಇಲ್ಲಿ 150 ಅಂತ ಕೊಟ್ಟಿದ್ವಿ. ಇವಾಗ
ಫಸ್ಟ್ ಅಪೆಂಡ್ ಬಟನ್ ಅಂತ ಒತ್ತಿದ್ರೆ ಅದು ಮೋರ್ ಟೆಕ್ಸ್ಟ್ ಆ್ಯಡೆಡ್ ನ್ಯೂಲಿ ಆ್ಯಡೆಡ್ ಐಟಮ್ ಅಂತ ಬಂತು. ಆನಿಮೇಟ್ ಬಾಕ್ಸ್ ಅಂತ ಒತ್ತಿದ್ರೆ ಲೆಫ್ಟಿಗೂ ಬಂತು. ಹೈಟ್ 150 ಆಯಿತು, ವಿಡ್ತ್ 150 ಆಯಿತು, ಬಾರ್ಡರ್ ರೇಡಿಯಸ್ 90 ಪಿಕ್ಸೆಲ್ಸ್, ಅದಕ್ಕೆ ರೌಂಡಾಗಿ ಬಂತು. ಬ್ಯಾಕ್ಗ್ರೌಂಡ್ ಕಲರ್ ಆರೆಂಜಿಗೆ ಚೇಂಜ್ ಆಯಿತು. ಪೊಸಿಷನ್ ರಿಲೇಟಿವ್ ಅಂತ ಯಾಕೆ ಬಂತಂದರೆ, ಇವಾಗ ಇದು ಇಲ್ಲಿತ್ತು ಬಾಕ್ಸ್, ಅದು ಇಲ್ಲಿಂದ ಇಲ್ಲಿಗೆ ಬಂತು. ಅದು ಆ ಥರ ಬರ್ಬೇಕಂದ್ರೆ ಪೊಸಿಷನ್ ರಿಲೇಟಿವ್ ಅಂತ ಕೊಡಬೇಕು. ತೆಗೆದು ನೋಡ್ರಿ ಬರಲಿಲ್ಲ. ಇಲ್ಲಿ ಆನಿಮೇಟ್ ಆಯಿತು, ಆದರೆ ಈ ಕಡೆ ಸೈಡ್ ಬರಲಿಲ್ಲ. ಅದಕ್ಕೆ ಇಲ್ಲಿ ಪೊಸಿಷನ್ ರಿಲೇಟಿವ್ ಅಂತ ಯೂಸ್ ಮಾಡಬೇಕು. ಅದು ಈ ಸೈಡ್ ಬರ್ಬೇಕಂತಂದ್ರೆ 9th ಪ್ಯಾರಾಗ್ರಾಫ್ ಇಷ್ಟೇ.